ಓಕೆ, ಹಾಗಿದ್ರೆ ಬನ್ನಿ. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ ಶುರುವಾಗಿದೆ. ಇಂದಿನಿಂದ ಏರೋ ಇಂಡಿಯಾ 2025 ಬೆಂಗಳೂರಿನಲ್ಲಿ ವೈಮಾನಿಕ ಲೋಕ ಅನಾವರಣ. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ. ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಚಾಲನೆಯನ್ನು ಕೊಡ್ತಾರೆ. ಯಲಹಂಕ ವಾಯುನೆಲೆಯಲ್ಲಿ ವಿದ್ಯುತ್ ಆರಂಭ ಆಗುತ್ತೆ. ಶಕ್ತಿ ಪ್ರದರ್ಶನಕ್ಕೆ ಯುದ್ಧ ವಿಮಾನಗಳು ಸಜ್ಜಾಗಿದೆ. ಕಳೆದ ಬಾರಿ ಕೂಡ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಈ ಹಿಂದೆ ಇಲ್ಲಿಂದ ಅದನ್ನು ಎತ್ತಂಗಡಿ ಮಾಡುವಂತ ಒಂದು ಪ್ರಯತ್ನಗಳು ಕೂಡ ಆಗಿತ್ತು. ನಂತರ ಸುದೀರ್ಘವಾಗಿ ನಡೆದಂತ ಹೋರಾಟದ ನಂತರ ಇಲ್ಲೇ ಆಗಬೇಕು ಅಂತ ಆಯಿತು. ಈ ಹಿಂದೆ ಒಂದು ಸಣ್ಣ ನೋಡಿ ಈ ತರ ಎಲ್ಲ ಇರುತ್ತೆ, ಒಳ್ಳೆ ರಂಗೋಲಿ ಹಾಕದಂಗಿರುತ್ತೆ ರೀ. ಏನ್ ಚಾಕಚಕ್ಯತೆಗಳು ನೋಡಿ. ಇದೇನ್ ನೀವು ಅನ್ಕೋತೀರಾ ಇದನ್ನ? ಇದಕ್ಕೊಬ್ಬ ಪೈಲಟ್ ಇರ್ತಾನೆ, ಇದಕ್ಕೊಂದು ಲೋಹದ ಹಕ್ಕಿಗಳು, ಇದಕ್ಕೆ ಸಾವಿರಾರು ಕೆಜಿ ಭಾರ ಇರುತ್ತೆ. ಆಮೇಲೆ ಅದಕ್ಕೆ ನೋಡಿ ಹೆಂಗಿದೆ ನೋಡ್ರಿ, ಇಷ್ಟು ಚೆನ್ನಾಗಿ ಹಾಕಾಗತ್ತೆ ನಿಮ್ಗೆ ರಂಗೋಲಿ ಈ ತರ? ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ನೋಡಿ ಹೆಂಗ್ ಹೋಗ್ತಾ ಇದೆ ನೋಡಿ. ಇದು ನಮ್ಮ ಶಕ್ತಿ ಪ್ರದರ್ಶನ. ಆಮೇಲೆ ದೇಶ ವಿದೇಶಗಳಲ್ಲಿ ನಮಗೇನಾಗುತ್ತೆ, ನೋಡಿ ಇಂಥದ್ದೆಲ್ಲ ಇದೆ ಅಂತ ಹೇಳುವಾಗ ಡಿಮಾಂಡ್ ಬರುತ್ತೆ. ಇಲ್ಲ ನಮಗೂ ಇಂಥದ್ದು ಮಾಡಿಕೊಡಿ, ನಮ್ಗೆ ಇಂಥದ್ದು ಮಾಡ್ಕೊಡಿ ಅಂತೆಲ್ಲ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಶಕ್ತಿ ಪ್ರದರ್ಶನ ಮಾಡುವಂಥದ್ದು ಇದ್ದದ್ದೇ ಬೇರೆ ಬೇರೆ ನೋಡಿ ಯಾವ ತರ ಬರ್ತಾ ಇದೆ. ಇದನ್ನ ನೋಡೋಕೆ ಚಂದ. ಆಮೇಲೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ಇಂಟ್ರೆಸ್ಟ್ ಇರಬೇಕು ಅದ್ರ ಬಗ್ಗೆ. ಆಮೇಲೆ ಕೆಲವರಿಗೆ ಒಂದೊಂದು ಇಂಟ್ರೆಸ್ಟ್ಗಳಿರುತ್ತೆ. ಕೆಲವರಿಗೆ ನೇವಿಯಲ್ಲಿ ಬಹಳ ಇಂಟ್ರೆಸ್ಟ್. ನೇವಿಯಲ್ಲಿ ನೀವು ನೋಡಿರ್ಬೋದು, ದೊಡ್ಡದಾದಂತ ಒಂದು ಶಿಪ್ ಇರುತ್ತೆ. ಆ ಶಿಪ್ ಅಲ್ಲಿ ಬಂದು ಈ ಏನು ಏರೋಪ್ಲೇನ್ ನಿಲ್ಲತ್ತೆ. ಆಮೇಲೆ ಲ್ಯಾಂಡಿಂಗು ಅಥವಾ ಏನು ಆನ್ ಏರ್ ಆಗೋದೆಲ್ಲವೂ ಕೂಡ ಇದೆಯಲ್ಲ, ಅದರಲ್ಲಿ ಅಷ್ಟೇ ಜಾಗದಲ್ಲಿ ಆಗ್ತಾ ಇರಬೇಕಾದ್ರೆ. ಅಂದ್ರೆ ನಿಮಗೆ ಸಮುದ್ರ ಮಧ್ಯದಲ್ಲಿ ಈ ನೇವಿ ಅವರ ಒಂದು ದೊಡ್ಡ ಶಿಪ್ ಇಟ್ಟಿರುತ್ತೆ. ನಾವು ಹೇಳ್ತೀವಲ್ಲ ವಿರಾಟ್ ಮತ್ತೊಂದು ಅಂತ ಹೇಳಿ, ಇದು ಹೂ ಅಂತ ನೋಡಿ ಬಂದು ಅಲ್ಲಿ ಲ್ಯಾಂಡ್ ಆಗಬೇಕು. ಲ್ಯಾಂಡ್ ಆಗಿ ನಿಮಗೆ ಈ ನಮ್ಮ ಏರ್ಪೋರ್ಟ್ಗಳಲ್ಲೆಲ್ಲ ತುಂಬಾ ಜಾಗ ಇರುತ್ತೆ, ಬೇಕಾದ ಜಾಗ. ಹಂಗಲ್ಲ, ಅಷ್ಟು ಚಿಕ್ಕದ್ರಲ್ಲಿ ನಿಲ್ಲಿಸ್ಬಿಡ್ಬೇಕು. ಇಲ್ಲಾಂದ್ರೆ ಕಾಣಿ ಕಡೆ ಬಗ್ಗೆ ದುಡ್ಡು ಹಾಕದಂಗೆ ಆಗ್ಬಿಡ್ತದೆ ಹೋಗ್ಬಿಟ್ಟು. ಹಂಗಾಗತ್ತೆ ನೋಡಿ ಯುದ್ಧ ವಿಮಾನಗಳ ಶಕ್ತಿ ಪ್ರದರ್ಶನ. ಬನ್ನಿ ಹಾಗಿದ್ರೆ ಭಾರತದ ರಕ್ಷಣಾ ಇಲಾಖೆ ಬೃಹತ್ ಕಾರ್ಯಕ್ರಮಕ್ಕೆ ವೇದಿಕೆ ಆಗ್ತಾ ಇದೆ. ಯಲಹಂಕ ವಾಯುನೆಲೆ 2025ನೇ ಸಾಲಿನ ಏರೋ ಇಂಡಿಯಾ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಹಾಗಾದ್ರೆ ಈ ಬಾರಿಯ ವಿಶೇಷತೆ ಏನಿರುತ್ತೆ, ಏನು ಹೊಸದನ್ನ ನೋಡಬಹುದು, ಹೋಗೋರಿಗೆ ಯಾವ ರೀತಿ ವ್ಯವಸ್ಥೆಗಳಿರುತ್ತೆ, ಎಲ್ಲೆಲ್ಲ ಕೆಲವೆಲ್ಲ ಟ್ರಾಫಿಕ್ಗಳೆಲ್ಲ ಚೇಂಜ್ ಮಾಡಿದ್ದಾರೆ. ಕಳೆದ ಬಾರಿ ಅದಕ್ಕಿಂತ ಮುಂದಿನ ಬಾರಿ ಏನೋ ಸ್ವಲ್ಪ ಒಂದು ಅವಘಡ ಸಂಭವಿಸಿತ್ತು. ಪಾರ್ಕಿಂಗ್ ಸ್ಲಾಟ್ಗಳಿಗೆಲ್ಲ ಒಂದು ಬೆಂಕಿ ಅನಾಹುತ ಸಂಭವಿಸಿತ್ತು. ಈ ಬಾರಿ ಬಿಬಿಎಂಪಿ ತುಂಬಾ ಎಚ್ಚೆತ್ತುಕೊಂಡಿದೆ. ಬನ್ನಿ ಈ ಬಾರಿಯ ವಿಶೇಷತೆಗಳೇನಿರುತ್ತೆ, ಒಂದು ವಿಶೇಷವಾದಂತಹ ರಿಪೋರ್ಟ್ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಬಹಳ ಆಸಕ್ತಿಕರವಾಗಿದೆ, ನೋಡ್ಕೊಂಬನ್ನಿ. ಬಾನಂಗಳದಲ್ಲಿ ಚಮತ್ಕಾರ ಜೊತೆ ಗರ್ಜನೆಗೆ ಜೆಟ್ಗಳು ಸಿದ್ಧವಾಗಿವೆ. ಚಿತ್ತಾರ ಮೂಡಿಸಲು ಲೋಹದ ಹಕ್ಕಿಗಳು ತಯಾರಾಗಿವೆ. ಯುದ್ಧ ವಿಮಾನಗಳನ್ನ ಕಣ್ತುಂಬಿಕೊಳ್ಳಲು ರಾಜಧಾನಿ ಜನರು ಕಾತರದಿಂದ ಕಾಯ್ತಿದ್ದಾರೆ. 2 ವರ್ಷಗಳಿಗೊಮ್ಮೆ ನಡೆಯುವ ಏರ್ ಶೋಗೆ ಕೆಲವೇ ಕ್ಷಣದಲ್ಲಿ ಚಾಲನೆ ಸಿಗಲಿದೆ. ಇಂದಿನಿಂದ ಏರೋ ಇಂಡಿಯಾ 2025. ಆಗಸದಲ್ಲಿ ಲೋಹದ ಹಕ್ಕಿಗಳ ರೋಚಕ ಪ್ರದರ್ಶನ. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ಕೆಲವೇ ಕ್ಷಣ ಬಾಕಿ ಇದೆ. ಯಲಹಂಕದ ಏರ್ ಬೇಸ್ ನಲ್ಲಿ ಇಂದಿನಿಂದ ಫೆಬ್ರವರಿ 14ರ ತನಕ 2025ನೇ ಸಾಲಿನ ಏರ್ ಶೋ ನಡೆಯಲಿದೆ. ಈ ಬಾರಿಯ ಏರ್ ಶೋನಲ್ಲಿ 100 ದೇಶಗಳು ಭಾಗಿಯಾಗಲಿದ್ದು 30 ದೇಶದವರು ಕೂಡ ಏರ್ ಶೋನಲ್ಲಿ ಭಾಗವಹಿಸಲಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ ರಕ್ಷಣಾ ಸಚಿವರು ಸಕಲ ಸಿದ್ಧತೆ ಜೊತೆಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು. ಈ ಬಾರಿಯ ವಿಶೇಷತೆ ಏನು? ಕಳೆದ ಬಾರಿ 7 ಲಕ್ಷಕ್ಕೂ ಹೆಚ್ಚು ಜನ ಏರ್ ಶೋಗೆ ಭೇಟಿ ನೀಡಿದ್ರು. ಆದ್ರೆ ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಜನರು ಭಾಗಿಯಾಗುವ ಸಾಧ್ಯತೆ ಇದೆ. ಈ ಬಾರಿ 900ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗಿಯಾದ್ರೆ 80ಕ್ಕೂ ಹೆಚ್ಚು ದೇಶಗಳ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ರಷ್ಯಾ ಅಮೆರಿಕನ್ ಫೈಟ್ ಏರ್ಕ್ರಾಫ್ಟ್ ಆಕಾಶದಲ್ಲಿ ಚಮತ್ಕಾರ ಮೂಡಿಸಲಿದೆ. 100 ದೇಶ 900ಕ್ಕೂ ಹೆಚ್ಚು ಉತ್ಪಾದಕರು ಭಾಗಿಯಾಗಲಿದ್ದಾರೆ. ಇನ್ನು ಎಐ, ಸೈಬರ್ ಸೆಕ್ಯೂರಿಟಿ, ಗ್ಲೋಬಲ್ ಏರೋಸ್ಪೇಸ್ ಜೊತೆ ನೂತನ ತಂತ್ರಜ್ಞಾನಗಳು ಈ ಬಾರಿ ಇರಲಿವೆ. ನೂತನ ತಂತ್ರಜ್ಞಾನದ ವಿವಿಧ ಎಕ್ಸಿಬಿಷನ್ಗಳು, ಭಾರತದ ರಕ್ಷಣಾ ವಲಯದ ಆವಿಷ್ಕಾರಗಳು, ಆತ್ಮನಿರ್ಭರ್ ಭಾರತದ ಮಾದರಿಗಳು ಏರ್ ಶೋನಲ್ಲಿ ಗಮನ ಸೆಳೆಯಲಿವೆ. ಇತ್ತ ಏರ್ ಶೋನಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಜನರು ಭಾಗಿಯಾಗ್ತಿರೋದ್ರಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ.
ಒಟ್ಟಿನಲ್ಲಿ ಭಾರತೀಯ ರಕ್ಷಣಾ ವಲಯದ ಅಭಿವೃದ್ಧಿ ಜೊತೆಗೆ ತಂತ್ರಜ್ಞಾನದ ಪ್ರದರ್ಶನ ಮಾಡೋಕೆ ಅತಿ ದೊಡ್ಡ ವೇದಿಕೆ ಸಜ್ಜಾಗಿದೆ. ವಿವಿಧ ಯುದ್ಧ ವಿಮಾನಗಳು, ರಫೇಲ್, ಚಾಪರ್ಗಳು ಬಾನಂಗಳದಲ್ಲಿ ರಂಗು ರಂಗಿನ ಚಿತ್ತಾರ ಮೂಡಿಸೋಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಹೀಗಾಗಿ ಲಕ್ಷ ಲಕ್ಷ ಜನ ಸೇರುವ ಸಾಧ್ಯತೆ ಇದ್ದು ಎಲ್ಲ ರೀತಿಯ ಸಿದ್ಧತೆ ಮಾಡಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಬಹಳ ಮುಖ್ಯವಾಗಿ ಏರೋ ಇಂಡಿಯಾ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನೋಡಿ, ಕಳೆದ ಬಾರಿ 4 ದಿವಸ ಇರುತ್ತೆ, 4 ದಿನ, 10ರಿಂದ 14ನೇ ತಾರೀಕು 7 ಲಕ್ಷಕ್ಕೂ ಹೆಚ್ಚು ಜನ ಭೇಟಿ ಕೊಟ್ಟಿದ್ರು. ಆಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ, ಸಾಧಾರಣವಾಗಿ ಇಂಟ್ರೆಸ್ಟ್ ಇದ್ರೆ ತುರುಕಬೇಡಿ, ನೋಡ್ಲೇಬೇಕು ಅಂತ ತುರುಕಬೇಡಿ. ತನ್ನಿಂತಾನೆ ಅವ್ರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಅವ್ರಿಗೊಂದು ಇಂಟ್ರೆಸ್ಟ್ ಒಂದಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಆಮೇಲೆ 900ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗಿಯಾಗ್ತಾರೆ. ಆಮೇಲೆ 8ಕ್ಕೂ ಹೆಚ್ಚು ದೇಶಗಳ ಪ್ರಮುಖರು ಭಾಗಿ, 80ಕ್ಕೂ ಹೆಚ್ಚು ದೇಶಗಳು ಅಂತಂದ್ರೆ ಅರ್ಧಕ್ಕರ್ಧ ವಿಶ್ವದ ಒಂದು ಅರ್ಧ ದೇಶಗಳಿದ್ದಾಗೆ. ಇಡೀ 192 ಕಂಟ್ರೀಸ್ ಏನು ವರ್ಲ್ಡ್ ವೈಡ್ ಇದೆ, ಅದರಲ್ಲಿ 80 ದೇಶಗಳು, 80 ದೇಶ. ಆಮೇಲೆ ರಷ್ಯಾ, ಅಮೆರಿಕ ಫ್ಲೈಟ್ ಏರ್ಕ್ರಾಫ್ಟ್ ಇರುತ್ತೆ. 100 ದೇಶ, 90ಕ್ಕೂ ಹೆಚ್ಚು ಉತ್ಪಾದಕರು ಭಾಗಿ. 100 ದೇಶ ನೋಡಿ, ನಾನು ಹೇಳಿದೆ 190 ದೇಶ ಭಾಗಿಯಾಗುತ್ತೆ. AI, ಈಗ ಇದು ಇಂಪಾರ್ಟೆಂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೋಡಿ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮೊನ್ನೆ ಉಪೇಂದ್ರ ಮಾಡಿದ್ರಲ್ಲ, ಅದು UI ಅಂತಿತ್ತು. ಅದರ ಅರ್ಥ ಏನಪ್ಪಾ ಅಂತಂದ್ರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್. ಏನೇ ಇದ್ರು ಕೂಡ ಮೇಲೊಬ್ಬ ಮಾಯಾವಿ ಇದಾನಲ್ಲ, ಅವನು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಮಾಡ್ತಾನೆ. ಸೈಬರ್ ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್ ಇದೀಗ. ಗ್ಲೋಬಲ್ ಏರೋಸ್ಪೇಸ್, ನೂತನ ತಂತ್ರಜ್ಞಾನಗಳು ಈ ಬಾರಿ ಇರಲಿವೆ. ಆಮೇಲೆ ನಮ್ಮಲ್ಲಿ ಕೂಡ ಈ ಭಾರತದಲ್ಲಿ ನರೇಂದ್ರ ಮೋದಿ ಇದ್ದಾಗ ಅಂದ್ರೆ ಅನೌನ್ಸ್ ಮಾಡಿದ್ರು, ನಾವು ಕೂಡ ಆಕಾಶದಲ್ಲಿ ಒಂದು ರೀತಿಯಲ್ಲಿ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀವಿ. ಎಲ್ಲಿ ಏನಾದ್ರೂ ಕೂಡ ಒಂದು ರೀತಿಯಲ್ಲಿ ಗೊತ್ತಾ, ಈ ಐರನ್ ಡೋಮ್ ಇದ್ದಂಗೆ ಇಲ್ಲಿ ಇಸ್ರೇಲ್ ಐರನ್ ಡೋಮ್ ಅಂತ. ಐರನ್ ಡೋಮ್ ಅಂತಂದ್ರೆ ಇಡೀ ದೇಶದ ಮೇಲೆ ಒಂದು ಶಾಮಿಯಾನ ಹಾಕದಂಗೆ, ಇಡೀ ದೇಶಕ್ಕೆ ಶಾಮಿಯಾನ ಹಾಕದಂಗೆ ರಕ್ಷಣಾ ಕವಚ. ನೀವು ಎಷ್ಟು ಬಂದ್ರು ಕೂಡ ಅದು ಗೊತ್ತಾಗೋದಿಲ್ಲ. ಅವತ್ತು ಅವರು ಹೊಡೆದದ್ದು ಕೂಡ ಅಷ್ಟೇ, ಡಬ್ 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 ಜಾಸ್ತಿ ಹಾಕ್ಬಿಟ್ಟು ಕನ್ಫ್ಯೂಸ್ ಮಾಡ್ಬಿಟ್ಟು ಇದು ಮಾಡಕ್ ಹೋದ್ರು. ಅದೇ ತರ ನಮ್ಮಲ್ಲಿ ಒಂದು 4 ದಿಕ್ಕಲ್ಲೂ ಕೂಡ ಇದೆ, ಅದರ ಬಗ್ಗೆ ನನಗೆ ಮರ್ತೋಗಿದೆ ಹೆಸರು. ಆಮೇಲೆ ಓಕೆ ನೋಡಿ, ಕೆಲವು ದೇಶಗಳಿಗೆ ವೇದಿಕೆ, ಆಮೇಲೆ ವ್ಯಾಪಾರ ವಹಿವಾಟು ಆಗುತ್ತೆ, ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಬನ್ನಿ, ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕಲೀಗ್ ಅಭಿಷೇಕ್ ಮತ್ತು ವೀರೇಶ್ ಇಬ್ರು ಕೂಡ ಇದ್ದಾರೆ. ಮೊದಲಿಗೆ ನಾನು ಅಭಿಷೇಕ್ ಅವರನ್ನ ಫಾಲೋ ಮಾಡ್ತೀನಿ. ಅಭಿಷೇಕ್, ಯಾವ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ? ಈಗ ಅಲ್ಲಿಗೆ ಬಂದಂತವ್ರಿಗೆ ಏನು ವಾವ್ ಏನ್ ಸಕ್ಕದಾಗಿದೆ, ಹಿಂಗ್ ಪಲ್ಟಿ ಹೊಡೆದ, ಹಂಗ್ ಪಲ್ಟಿ ಹೊಡೆದ, ಇಷ್ಟು ಚೆನ್ನಾಗಿ ತರಿಸಿದ, ಫಾಸ್ಟ್ ಹೋಯ್ತು, ಸ್ಲೋ ಹೋಯ್ತು, ಎಲ್ಲವೂ ಇರುತ್ತದೆ. ಆದರೆ ನಿಜವಾಗಲೂ ಇದರಿಂದ ಆಗುವಂತ ಲಾಭ ಮತ್ತು ಇದರಿಂದ ಆಗುವಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದ್ವಿಪಕ್ಷೀಯ ಸಂಬಂಧಗಳು, ಆಮೇಲೆ ಹೊಸ ಹೊಸ ಆವಿಷ್ಕಾರಗಳು, ವಿಶ್ವ ಮಟ್ಟದಲ್ಲಿ ಇದು ಏನು ಸಂದೇಶವನ್ನು ಕೊಡುತ್ತೆ, ಏನು ಉಪಯೋಗ ಆಗುತ್ತೆ ಇದರಿಂದ? ಬೇಸಿಕಲಿ ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ಫ್ಯಾಕ್ಟ್ ಅನ್ನ ಹೊರತುಪಡಿಸಿ ನೋಡೋದಾದ್ರೆ, ದೇಶ ಮತ್ತೆ ವಿದೇಶಗಳ ನಡುವೆ ಇರುವಂತ ಸಂಬಂಧದ ಉನ್ನತೀಕರಣ ಆಗುವಂತ ಸಾಧ್ಯತೆಯನ್ನ ಈ ಒಂದು ಏರೋ ಶೋ ಮುಖಾಂತರ ನೋಡ್ತೀವಿ. ಫಾರ್ ಅನ್ ಎಕ್ಸಾಂಪಲ್, ಇದುವರೆಗೂ USA ಹಾಗೂ ರಷ್ಯಾ ಬದ್ಧ ವೈರಿಗಳು ಪಾಲಿಟಿಕಲಿ. ಆದ್ರೆ ಆ 2 ದೇಶಗಳಿಗೆ ಸಂಬಂಧಿಸಿದಂತ 2 ಏರ್ಕ್ರಾಫ್ಟ್ಗಳು, ಒಂದು ಸುಖೋಯ್ 57 ಮತ್ತು F-35 ಅಮೆರಿಕರವರು ಸಿದ್ಧಪಡಿಸಿರುವಂತದ್ದು. ಈ 2 ಏರ್ಕ್ರಾಫ್ಟ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಯಲಹಂಕದ ವಾಯುನೆಲೆಯಲ್ಲಿ ಮುಖಾಮುಖಿಯಾಗಿ ಬದ್ಧ ವೈರಿಗಳ ಆಗಿರುವಂತ ದೇಶಗಳ 2 ಏರ್ಕ್ರಾಫ್ಟ್ಗಳು, ಜನರೇಷನ್ 5ರ ಏರ್ಕ್ರಾಫ್ಟ್ಗಳು ಮುಖಾಮುಖಿಯಾಗಿದೆ. ಅದು ಇಡೀ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರನ್ನ ತಿರುಗಿ ನೋಡುವಂತೆ ಮಾಡ್ತಿರುವಂತದ್ದು ವಿಶೇಷ ಆಗತ್ತೆ. ಅದರ ಜೊತೆಗೆ ಭಾರತೀಯ ವಾಯುಸೇನೆ ಆಗಿರ್ಬೋದು, ಭಾರತದ ಸೇನೆಗೆ ಸಂಬಂಧಿಸಿದಂತ ಅಷ್ಟು ಇಲಾಖೆಗಳಲ್ಲಿ ಈ ವರ್ಷ ಸುಮಾರು 150 ಯುದ್ಧ ವಿಮಾನಗಳು ಹಾಗೂ ಬೇರೆ ಬೇರೆ ಏರ್ಕ್ರಾಫ್ಟ್ ಗಳನ್ನ ಖರೀದಿ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿದೆ ಅಂತ ನಿನ್ನೆ ರಾಜನಾಥ್ ಸಿಂಗ್ ಅವರು ತಿಳಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಈ 2 ದೇಶಗಳು ಮಾತ್ರ ಅಲ್ಲ, ಇಲ್ಲಿ ಪಾಲ್ಗೊಳ್ತಿರುವಂತ 90 ದೇಶಗಳ ರಕ್ಷಣಾ ಸಚಿವರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಅವರಿಗೆ ಒಂದು ಬಿಸಿನೆಸ್ ಎಕ್ಸ್ಪಾನ್ಷನ್ ಆಗುವಂತ ಸಾಧ್ಯತೆ ಇದೆ. ನಮ್ಮ ದೇಶದ ಯುದ್ಧ ವಿಮಾನಗಳನ್ನ ಮತ್ತೊಂದು ಹಂತ ಮೇಲ್ದರ್ಜೆಗೆ ತೆಗೆದುಕೊಂಡು ಹೋಗೋದಕ್ಕೆ ಇದು ಎಕ್ಸ್ಚೇಂಜ್ ಗೇಟ್ವೇ ಆಗುತ್ತೆ. ಬರೀ ನಮ್ಮ ಬೆಂಗಳೂರಿನಲ್ಲಿ ಮಾತ್ರವಲ್ಲದೆ ಕರ್ನಾಟಕದಲ್ಲೂ ಕೂಡ ಒಂದಿಷ್ಟು ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ ಮಾಡುವಂತ ಕೆಲಸವನ್ನ 90 ದೇಶಗಳ ಮುಖ್ಯಸ್ಥರು ಇಲ್ಲಿ ಮಾಡ್ತಿದ್ದಾರೆ. ಸಿಇಒಗಳ ರೌಂಡ್ ಟೇಬಲ್ ಆಗ್ತಿರುವಂತದ್ದು, ಸ್ಟಾರ್ಟ್ಅಪ್ ಗಳ ಕಂಪನಿಗಳ ಓನರ್ಗಳು ಇಲ್ಲಿ ಕೂತ್ಕೊಳ್ತಾ ಇರುವಂತದ್ದು. ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ಅನೇಕ ಸೌಲಭ್ಯಗಳನ್ನ, ವ್ಯವಸ್ಥೆಗಳನ್ನ ಯಾವ ರೀತಿ
ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು. ಅವರ ಸಂಸ್ಥೆಗೆ ಅನುಗುಣವಾಗಿ ಉಪಯೋಗವಾಗುವಂತೆ ಯಾವ ರೀತಿಯಾದಂತಹ ಬಿಸ್ನೆಸ್ ಅನ್ನ ಇಲ್ಲಿ ಸೆಟಪ್ ಮಾಡಬೇಕು. ಏರ್ಪೋರ್ಟ್ ಕನೆಕ್ಟಿವಿಟಿ ನಮ್ಮಲ್ಲಿ ಚೆನ್ನಾಗಿದೆ, ಇಲ್ಲಿಂದ ಮಂಗಳೂರಿಗೆ ಹೋದ್ರೆ ಪೋರ್ಟ್ ಸಿಗುತ್ತೆ. ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಈ 90 ದೇಶಗಳ ಇಲ್ಲಿ ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ, ಅದ್ರ ಜೊತೆ ವರ್ಚುವಲಿ ಕೂಡ ಒಂದಿಷ್ಟು ದೇಶಗಳು ಪಾಲ್ಗೊಳ್ತಾ ಇದ್ದಾರೆ. ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗುತ್ತೆ, ಬಿಸ್ನೆಸ್ ಟು ಬಿಸ್ನೆಸ್ ಆಗುತ್ತೆ, ಬಿಸ್ನೆಸ್ ಟು ಕನ್ಸ್ಯೂಮರ್ ಆಗುತ್ತೆ. ಮತ್ತೊಂದು ಕಡೆಗೆ 7 ಲಕ್ಷ ಜನ ಈ ವರ್ಷ ಬರೋದ್ರಿಂದ ನಮ್ಮ ನಗರದ GDP ಒಂದು ಸ್ವಲ್ಪವಾದ್ರೂ ಈ ಬಾರಿ ಇಂಪ್ರೂವ್ ಆಗುವಂತದ್ದು. ಸ್ಥಳೀಯವಾಗಿ ಒಂದಿಷ್ಟು ಕೆಲಸಗಳನ್ನ ಈಗ ನಿರ್ಮಾಣ ಮಾಡಲಾಗಿರುವಂತದ್ದು ಅಥವಾ ಕೊಡಲಾಗಿರುವಂತದ್ದು ಆ ಸೃಷ್ಟಿಯಾಗಿರೋದ್ರಿಂದ ಒಂದಿಷ್ಟು ಯುವಕರಿಗೂ ಕೂಡ ಈ ಸದ್ಯದ ಮಟ್ಟಿಗೆ 5 ದಿನಗಳ ಕಾಲ ಕೆಲಸ ಸಿಗುವಂತದ್ದು. ಉಳಿದಂತೆ ಒಂದಿಷ್ಟು ಜನ ಸಿಟಿಯಿಂದ ಇಲ್ಲಿಗೆ ಬರ್ತಾರೆ, ಅವರಿಗೆ ಬೇಕಾದಂತ ಕಾಲೇಜ್ಗಳಿಗೆ ಬೇಕಾದಂತ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಬೇಕಾದಂತ AI ತಂತ್ರಜ್ಞಾನವನ್ನ ಯಾವ ರೀತಿ ಈಗಾಗಲೇ ಡಿಫೆನ್ಸ್ ನಲ್ಲಿ ಬಳಸಲಾಗ್ತಾ ಇದೆ ಅಂತ ನೋಡ್ತಾರೆ. ಒಂದು ಕಡೆ ನೋಡೋದಾದ್ರೆ ಇದು ಕೇವಲ 5 ದಿನದ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಕನಿಷ್ಠ ಪಕ್ಷ 5 ವರ್ಷಗಳಿಗೆ, ಕಡಿಮೆ ಅಂದ್ರೂ 5 ವರ್ಷಗಳಿಗೆ ಮುಂದೆ ಏನೆಲ್ಲ ನಾವು ಡಿಫೆನ್ಸ್ಗೆ ತರಬೇಕಾಗತ್ತೆ. ಬೇರೆ ದೇಶಗಳ ಹತ್ರ ಇರೋದು ನಮ್ಮ ಹತ್ರ ಏನಿಲ್ಲ, ನಮ್ಮ ಹತ್ರ ಇರೋದನ್ನ ಬೇರೆ ದೇಶಕ್ಕೆ ನಾವು ಯಾವ ರೀತಿ ವ್ಯಾಪಾರ ಮಾಡ್ತೇವೆ, ಎಕ್ಸ್ಪೋಸ್ ಮಾಡ್ತೇವೆ, ಯಾವ ರೀತಿ ನಾವು ಅದನ್ನ ಮಾರ್ಕೆಟ್ ಮಾಡ್ತೇವೆ, ಅನೇಕ ಆಯಾಮಗಳಿರುವಂತದ್ದು. ಅದರ ಜೊತೆಗೆ ನಾನು 5th ಜನರೇಷನ್ ಏರ್ಕ್ರಾಫ್ಟ್ ಗಳಂದೆ ಇದನ್ನ ಯಾವ ದೇಶದಿಂದ ಖರೀದಿ ಮಾಡ್ತಾರೆ, ಖರೀದಿ ಮಾಡಿದ ನಂತರ ನಮ್ಮ ಹಾಗೂ ಆ ದೇಶದ ನಡುವೆ ಯಾವ ರೀತಿ ಸಂಬಂಧ ಉನ್ನತವಾಗುತ್ತೆ ಅಥವಾ ಕ್ಷೀಣಿಸಬಹುದು. ಒಂದು ಕಡೆ ವಿಶ್ವಗುರು ಅಂತ ಕರೆಸ್ಕೊಳ್ಳುವಂತ ಪ್ರಧಾನಿ ಮೋದಿರವರು ಅತ್ತ ರಷ್ಯಾ ಜೊತೆಗೂ ಚೆನ್ನಾಗಿದ್ದಾರೆ, US ಜೊತೆಗೂ ಚೆನ್ನಾಗಿದ್ದಾರೆ. ಇವರಿಬ್ಬರ ದೇಶದ ನಡುವಿರುವಂತ ವೈರತ್ವ ನಮ್ಮ ದೇಶದ ಜೊತೆ ಇಲ್ಲ. ಆದ್ರೆ ಈ 2 ದೇಶಗಳ ಏರ್ಕ್ರಾಫ್ಟ್ ಗಳ ಪೈಕಿ ನಮ್ಮ ದೇಶ ಯಾವ್ದನ್ನ ಖರೀದಿ ಮಾಡುತ್ತೆ, ನಾವು ಯಾವ್ದನ್ನ ಖರೀದಿ ಮಾಡಿದ ನಂತರ ಪಾಲಿಟಿಕಲಿ ಏನೆಲ್ಲ ಚೇಂಜ್ ಆಗುತ್ತೆ, ಅನೇಕ ಆಯಾಮಗಳಿಗೆ ಈ ಒಂದು ವೇದಿಕೆ ಮುನ್ನುಡಿ ಬರೆಯುತ್ತೆ. ಅನೇಕ ಸಂಬಂಧಗಳನ್ನ ಮತ್ತಷ್ಟು ವೃದ್ಧಿಗೊಳಿಸುತ್ತೆ. ಅನೇಕ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಂಗಳು ಕೂಡ ಇಲ್ಲಿ ನಡೆಯುತ್ತೆ. ಲಕ್ಷಾಂತರ ಸಾವಿರಾರು ಕೋಟಿ ಬಂಡವಾಳವನ್ನ ವಿದೇಶಗಳಿಗೆ ಹೋಗ್ತಿರೋದನ್ನ ಡೈವರ್ಟ್ ಮಾಡಿ ನಮ್ಮ ಭಾರತಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಬೆಂಗಳೂರಿಗೆ ತರುವಂತ ವೇದಿಕೆ ಇಲ್ಲಿ ನಿರ್ಮಾಣ ಆಗ್ತಿದೆ. ಅಧಿಕೃತವಾಗಿ ಇನ್ನ ಅರ್ಧ ಗಂಟೆಯಲ್ಲಿ ರಾಜನಾಥ್ ಸಿಂಗ್ ರವರು ಈ ಒಂದು 5 ದಿನಗಳ ಮೇಳಕ್ಕೆ ಚಾಲನೆಯನ್ನ ಕೊಡ್ತಾರೆ. ಮೊದಲ 3 ದಿನ ಎಕ್ಸಿಬಿಟರ್ಸ್, 900ಕ್ಕೂ ಹೆಚ್ಚು ಎಕ್ಸಿಬಿಟರ್ಸ್ ಇದ್ದಾರೆ. 90 ದೇಶಗಳಿಂದ ಸಚಿವರಾಗಿರ್ಬೋದು ಎಲ್ಲರೂ ಬಂದಿರುವಂತದ್ದು. ಇನ್ನ ಕೊನೆಯ 2 ದಿನ ಮಾತ್ರ ಪಬ್ಲಿಕ್ ಎಂಟ್ರಿ ಇರುವಂತದ್ದು. ಕನಿಷ್ಠ ಪಕ್ಷ ಅಂದ್ರೂ 8 ರಿಂದ 10 ಸ್ಟಾಲ್ಗಳಿರುವಂತದ್ದು. ಅನೇಕ ರಾಜ್ಯಗಳ, ಅನೇಕ ದೇಶಗಳಿಂದ ಬಂದಿರುವಂತಹ ಸ್ಟಾಲ್ಗಳನ್ನ ಇಲ್ಲಿ ಇನಾಗ್ರೇಷನ್ ನಂತರ ಹೋಗೋದಕ್ಕೆ, ನೋಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರುವಂತದ್ದು. ಕೊನೆಯದಾಗಿ ಒಂದು ವ್ಯವಸ್ಥೆಯನ್ನ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ಕೇವಲ 50 ಮೀಟರ್ ದೂರದಲ್ಲಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿರುವಂತದ್ದು. ವೇದಿಕೆಯ ಮುಂಭಾಗದಲ್ಲಿ ವಿಐಪಿಗಳಿಗೆ ತೋರಿಸುವಂತ ವಿಐಪಿಗಳ ಸೀಟಿಂಗ್ ಏರಿಯಾವನ್ನ ಮಾಡಿರುವಂತದ್ದು. ಈಗ ನೀವೇನ್ ಸೀಟಿಂಗ್ ಏರಿಯಾ ನೋಡ್ತಾ ಇದ್ದೀರಾ, ಈ ಏರಿಯಾದಲ್ಲಿ ವಿದೇಶದಿಂದ ಬಂದಂತಹ ಜನಪ್ರತಿನಿಧಿಗಳಿಗಾಗಿರ್ಬೋದು, ಆಫೀಸರ್ಗಳಿಗೆ, ಡಿಫೆನ್ಸ್ ನವರಿಗೆ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ನಮ್ಮ ರಾಜ್ಯದ ಗಣ್ಯರಿಗೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಒಂದು ಕಡೆ ಪ್ಯಾರಾಗ್ಲೈಡಿಂಗ್ ಆರಂಭ ಆಗಿರುವಂತದ್ದು. ಸದ್ಯದ ಮಟ್ಟಿಗೆ ತ್ರಿವರ್ಣ ಧ್ವಜವನ್ನ ಹಿಡಿದು ಬರ್ತಿರುವಂತ 3 ಜನ ಪ್ಯಾರಾಗ್ಲೈಡರ್ಸ್ ಅನ್ನ ನಮ್ಮ ಕ್ಯಾಮೆರಾ ಪರ್ಸನ್ ನಿಮಗೆ ತೋರಿಸ್ತಾ ಇದ್ದಾರೆ. ಒಟ್ಟಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ 15ನೇ ಏರೋ ಶೋಗೆ ವಿದ್ಯುಕ್ತ ಚಾಲನೆ ಲಭಿಸಲಿದೆ. ಜಾಗತಿಕ ಮಟ್ಟದಲ್ಲಿ ನಾವು ಮತ್ತೊಂದು ಹೆಜ್ಜೆ ಮುಂದೆ ಇಡ್ತೇವೆ. ವಿಕಸಿತ ಭಾರತದ ಕನಸಿಗೆ ಇದು ನಾಂದಿಯಾಗಲಿದೆ ಅನ್ನೋ ರಾಜನಾಥ್ ಸಿಂಗ್ ರವರ ಮಾತು ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಕೇಳುವಂತ ಅವಕಾಶ ಕೆಲವೇ ಕ್ಷಣಗಳಲ್ಲಿ ನಮ್ದಾಗಲಿದೆ. ಶೆಟ್ರೆ, ಎಲ್ಲ ಅಭಿಷೇಕ್ ಬಹಳ ಅದ್ಭುತವಾಗಿ ವಿವರಿಸ್ತಾ ಹೋದ್ರಿ. ಒಂದ್ ರೀತಿಯಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಾನು ಇದನ್ನ ಹೆಂಗ್ ಹೇಳ್ತೀನಿ ಅಂತಂದ್ರೆ, ಈಗ ನಾವು ಎಕ್ಸ್ಪೋಗೆ ಹೋಗ್ತೀವಲ್ವಾ, ಎಕ್ಸ್ಪೋಗೆ ಹೋದಂಗೆ ನಿಮಗೆ ಯಾವ್ದು ಬೇಕು ತಗೋಬಹುದು ಅಂತ. ಒಂದೇ ಸೂರು ಹಲವು ಮೊಳಗೆ. ನೋಡಿ ಇಲ್ಲಿ ನೋಡಿ,